ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಸಿಕ್ತು. ಪೂರ್ಣಿಮಾ ಸಿಸ್ಟರು ಗುರುಪೌರ್ಣಿಮೆ ಹೆಂಗೆ ಮಾಡಬೇಕು, ರಾಯರಿಗೆ ಹೆಂಗೆ ಪೂಜೆ ಮಾಡಬೇಕಂತ ಹೇಳ್ಕೊಟ್ಟಿದ್ರು. ಬಟ್ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಚಿಕ್ಕಪೇಟೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೊಡ್ಡ ಮಠಕ್ಕೆ ಹೋಗಿ ಬಂದಿದ್ದೆ. ಆಲ್ಮೋಸ್ಟ್ ಪ್ರತಿ ಗುರುವಾರನೂ ಯಾವಾಗಲೂ ಅಲ್ಲಿ ಇದ್ದೇ ಇರುತ್ತೆ. ನಾನು ಈ ಮಠಕ್ಕೆ ಪ್ರತಿ ಗುರುವಾರ ಹೋಗ್ತಾನೆ ಇರ್ತೀನಿ. ಕೆಲವೊಂದು ಸಲ ಮಿಸ್ ಆಗುತ್ತೆ. ರಾಯರ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಕೆಲವರು ಬೆಲ್ಲದ ದೀಪ ಹಚ್ಚಿದರು. ಇವತ್ತು ಕಡಲೆ ಮತ್ತು ಬೆಲ್ಲ ದಾನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಮತ್ತು ಹಸುಗೆ ಬಾಳೆಹಣ್ಣು ತಿನ್ನಿಸಿ ನಾನು ನೆಕ್ಸ್ಟು ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನೆ ದೇವಸ್ಥಾನದ ಜಾತ್ರೆ ನಡೆದಿತ್ತು. ಅಲಂಕಾರ ಇನ್ನೂ ಎಲ್ಲ ಹಂಗೆ ಇತ್ತು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಜಾತ್ರೆ ತುಂಬ ಗ್ರ್ಯಾಂಡಾಗಿ ಮಾಡಿದರು ಈ ಸಲ. ಈ ಅಲಂಕಾರ ನೋಡಿ ನೀವು ಒಂದು ಸಲ. ಮತ್ತು ಅಲ್ಲಿಂದ ನಾನು ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾರೆ. ಸೊ ಅವರು ನೋಡೋಕ್ಕೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ ಅಂದ್ರೇ ಒಂಥರ ಭಯ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ. ಅಪ್ಪನ ನೋಡಿ ಮಾತಾಡಿಸ್ಕೊಂಡು ನನ್ನ ಮನೆಗೆ ಹೊರಟೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ಬಂದು ನೋಡಿದ್ರೆ ಫುಲ್ ರಶ್ ಅಂದರೆ ರಶ್ಶು. ಪಾವಡ ರೂಟ್ ಬಸ್ಸಸ್ಸು. ಈ ಪಾವಡ ತುಮಕೂರು ಪಾವಡ ರೂಟ್ ಯಾರ್ಯಾರು ಓಡಾಡ್ತೀರ ಅವ್ರಿಗೆ ಗೊತ್ತಿರುತ್ತೆ ಈ ರಶ್ಶಲ್ಲಿ ನಿಂತ್ಕೊಂಡು ಓಡಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಫೈನಲಿ ನನ್ನ ಮನೆಗೆ ಬಂದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟೊಂದು ನನ್ನ ಫ್ರೆಂಡ್ ಕಾಲ್ ಮಾಡಿದರು. ಟ್ರಿಪ್ ಬಗ್ಗೆ ಪ್ಲ್ಯಾನ್ ಆಗ್ತಿತ್ತು. ಗೊತ್ತಿಲ್ಲ ಅದೆಷ್ಟು ಸಕ್ಸಸ್ ಆಗುತ್ತೆ ಇಲ್ಲ ಅನ್ನೋದು. ಆಮೇಲೆ ನನ್ನ ಫ್ರೆಂಡ್ ಅಂದರೆ ನಮ್ಮ ಮನೇಲಿರೋಂಥ ಬೆಸ್ಟ್ ಫ್ರೆಂಡ್ ಇದ್ದಾನೆ. ಮುಂಚೆ 2 ಫಿಶ್ ಇತ್ತು, ಅದು ಸಿಲ್ವರ್ ಕಲರ್ ಮತ್ತು ಆರೆಂಜು. ಅದು ಡೆತ್ ಆಯಿತು. ಇದನ್ನು ತೊಗೊಂಬಂದು 8 ಮಂತ್ಸ್ ಆಯಿತು. ಚೆನ್ನಾಗಿದೆ. ಇದನ್ನ ಊಟ ಹಾಕೋವರೆಗೂ ತರುತ್ತೆ, ಹೋಗಲ್ಲ ಅದು. ಇದ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಊಟಕ್ಕೆ ರೆಡಿ ಮಾಡ್ತಿದ್ದೆ. ಇವತ್ತು ಕಡಲೆಕಾಳು ಉಸ್ಲಿ ಮಾಡಿದ್ದೆ. ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಎಣ್ಣೆ, ಆಮೇಲೆ ಅದಕ್ಕೆ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿದಿರಲಿಲ್ಲ, ಹಂಗಾಗಿ ಒಂದೇ ಹಾಕಿದ್ದೀನಿ. ಒಂದು ಈರುಳ್ಳಿ, 3 ಮೆಣಸಿನ್ಕಾಯಿ, ಸ್ವಲ್ಪ ಬಾಳಿಸ್ಕೋಬೇಕು, ಅದು ಗೋಲ್ಡನ್ ಕಲರ್ ಆಗೋವರೆಗೂ. ಆಮೇಲೆ ಕಡಲೆಕಾಳು ನೆನೆಸ್ಕೊಂಡಿರ್ತೀವಲ್ವ ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಬೇಕು. ಆಮೇಲೆ ಕುಟ್ಟಿರೋ ಅಂತ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಊಟ ಮಾಡಿಕೊಂಡು ಆಮೇಲೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲ್ಕೊಂಡೆ. ಇವತ್ತಿನ ಕತೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.